ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಮಾರಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಶಾಂತಿಗ್ರಾಮ ಎಂಬ ಹಳ್ಳಿಯಲ್ಲಿ ದೇವಣ್ಣ ಎಂಬ ಕುರುಡ ಇದ್ದನು. ಅವನು ರಾತ್ರಿ ಸಮಯದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರು ತರಲು ಊರಿನ ಪಕ್ಕದಲ್ಲೇ ಇದ್ದ ನದಿಗೆ ಲ್ಯಾಂಪ್ ಅಥವಾ ದೀಪವನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಅವನು ಪ್ರತಿದಿನ ಲ್ಯಾಂಪ್ ಅಥವಾ ದೀಪವನ್ನು ತೆಗೆದುಕೊಂಡು ನದಿಗೆ ಹೋಗುವುದು ರೂಢಿಯಾಗಿತ್ತು. ಇದನ್ನು ಕಂಡ ಆ ಹಳ್ಳಿಯ ಜನರು ಆಶ್ಚರ್ಯಚಕಿತರಾಗಿದ್ದರು. ಒಂದು ದಿನ ಒಬ್ಬ ವ್ಯಕ್ತಿ ಅವನನ್ನು ಕೇಳಿದನು, "ಓ ಸ್ನೇಹಿತನೇ, ನೀನು ಕಣ್ಣಿಲ್ಲದ ಕುರುಡ. ನೀನು ಹಗಲು ಮತ್ತು ರಾತ್ರಿಯನ್ನು ಗುರುತಿಸುವುದಿಲ್ಲ. ಹಾಗೆಯೇ ನಿನಗೆ ಬೆಳಕು ಮತ್ತು ಕತ್ತಲೆಯ ವ್ಯತ್ಯಾಸವೇ ತಿಳಿಯುವುದಿಲ್ಲ. ಹೀಗಿರುವಾಗ ನೀನು ರಾತ್ರಿ ವೇಳೆಯಲ್ಲಿ ನದಿಯಿಂದ ನೀರು ತರಲು ದೀಪವನ್ನು ಏಕೆ ತೆಗೆದುಕೊಂಡು ಹೋಗುತ್ತೀಯಾ?" ಎಂದು ಕೇಳಿದ. ಇದನ್ನು ಕೇಳಿದ ಕುರುಡ ದೇವಣ್ಣ ನಗುತ್ತಾ ಉತ್ತರಿಸಿದ, "ಈ ದೀಪವು ನನಗಾಗಿ ಅಲ್ಲ, ಆದರೆ ಕಾಣುವ ಕಣ್ಣು ಇದ್ದರೂ ಕುರುಡರಂತೆ ನಡೆಯುವ ಜನರಿಗಾಗಿ. ಅವರು ರಾತ್ರಿ ವೇಳೆಯಲ್ಲಿ ನನಗೆ ಡಿಕ್ಕಿ ಹೊಡೆದು ಹೋಗದಂತೆ, ಹಾಗೆಯೇ ನನ್ನ ಮಣ್ಣಿನ ಮಡಿಕೆ ಒಡೆದು ಹೋಗದಂತೆ ಈ ದೀಪವು ನನಗೆ ಸಹಾಯ ಮಾಡುತ್ತದೆ" ಎಂದನು. ಕಣ್ಣಿದ್ದು ಕುರುಡರಂತೆ ವರ್ತಿಸುವ ಜನಗಳ ಮುಂದೆ ಕಣ್ಣಿಲ್ಲದೆಯೂ ಅವನ ಸುರಕ್ಷತೆಗಾಗಿ ಬುದ್ಧಿವಂತಿಕೆ ತೋರಿಸುವ ದೇವಣ್ಣನ ಜಾಣ್ಮೆಗೆ ಆ ಊರಿನ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಥೆಯ ಸಾರಾಂಶ: ನಾವು ಎಷ್ಟು ನೋಡಬಲ್ಲೆವೋ ಅಥವಾ ಎಷ್ಟು ಅರಿವುಳ್ಳವರಂತೆ ಕಾಣುತ್ತೇವೆಯೋ ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ನಿಜವಾದ ಜ್ಞಾನ ಮತ್ತು ಸಮಯ ಪ್ರಜ್ಞೆ. ಧನ್ಯವಾದಗಳು ಸ್ನೇಹಿತರೆ.